ನಮಸ್ಕಾರ ಫ್ರೆಂಡ್ಸ್. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರನೇ ಅಪ್ಲೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಪ್ಯಾನ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನೀವು ಬ್ಯಾಂಕಲ್ಲಿ 50,000ಕ್ಕಿಂತ ಜಾಸ್ತಿ ಏನಾದರೂ ನೀವು ಅಮೌಂಟ್ ತೆಗೆಯೋಕ್ಕೆ ಹೋದರೆ ಪ್ಯಾನ್ ಕಾರ್ಡ್ ಖಂಡಿತವಾಗಿ ಬೇಡೇ ಬಿಡ್ತಾರೆ. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಅಪ್ಲೈ ಮಾಡಿದ ನಂತರ ಪೋಸ್ಟ್ ಆಫೀಸ್ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಒಂದು ಮನೆಗೆ ಈ ಒಂದು ಪ್ಯಾನ್ ಕಾರ್ಡ್ ಬಂದುಬಿಡುತ್ತೆ. ಸೊ ಫ್ರೆಂಡ್ಸ್, ಅಪ್ಲೈ ಮಾಡೋಕ್ಕೋಸ್ಕರ ಫಸ್ಟಿಗೆ ಗೂಗಲಲ್ಲಿ ಬಂದಾಗ ಇಲ್ಲಿ ನೋಡಿ NSDL ಪ್ಯಾನ್ ಕಾರ್ಡ್ ಅಂತ ಈ ರೀತಿ ಸರ್ಚ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯೂ ಅಪ್ಲಿಕೇಶನ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ಪ್ಯಾನ್ ಅಪ್ಲಿಕೇಶನ್ ಟೈಪ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯೂ ಪ್ಯಾನ್ ಇಂಡಿಯನ್ ಸಿಟಿಜನ್ಸ್ ಫಾರ್ಮ್ 49A ಅಂತ ಇದೆಯಲ್ಲ, ಇದು ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಅಪ್ಲಿಕೆಂಟ್ ಕ್ಯಾಟಗರಿ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಡಿವಿಜುವಲ್ ಅಂತ ಬರುತ್ತೆ, ಇದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸೆಲೆಕ್ಟ್ ಎ ಟೈಟಲ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಶ್ರೀಮತಿ ಕುಮಾರಿ ಅಂದರೆ ನಿಮಗೆ ನೀವು ಅಂದರೆ ಮೇಲಾಗಿದ್ದರೆ ಶ್ರೀ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಮದುವೆ ಆಗಿದ್ದರೆ ಹೆಣ್ಣಾಗಿದ್ದರೆ ಶ್ರೀಮತ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲ ಮದುವೆ ಆಗಿಲ್ಲ ಸಿಂಗಲ್ ಇದ್ದರೆ ಹೆಣ್ಣಾಗಿದ್ದರೆ ಕುಮಾರಿ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ನಿಮ್ಮ ಹೆಸರನ್ನ ಒಂದೊಂದಾಗಿ ಆ್ಯಡ್ ಮಾಡಬೇಕು. ಯಾವ ರೀತಿ ಆ್ಯಡ್ ಮಾಡಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಅಮಿತ್ ಕುಮಾರ್ ಗುಪ್ತಾ ಇದೆ ಅಂತ ಅಂದ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅಮಿತ್ ಕುಮಾರ್ ಗುಪ್ತಾ ಏನಾದರೂ ನಿಮ್ಮ ಹೆಸರು ಇದ್ದರೆ ಫಸ್ಟ್ ನೇಮ್ ಅಂದಲ್ಲಿ ನಿಮ್ಮ ಹೆಸರು ಹಾಕಬೇಕು. ಅಮಿತ್ ನಿಮ್ಮ ಹೆಸರಲ್ವಾ, ಸೊ ಫಸ್ಟ್ ನೇಮ್ ಅಂದಲ್ಲಿ ಇಲ್ಲಿ ಅಮಿತ್ ಅಂತ ಹಾಕ್ಕೊಳ್ಳಿ. ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಕುಮಾರ್ ಅಂತ ಅಂದ್ಕೊಳ್ಳಿ, ಅಥವಾ ಚಂದ್ರ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ಹೆಸರು ಕುಮಾರ್ ಅಂತಲೇ ಅಂದ್ಕೊಳ್ಳಿ. ಆ ಹೆಸರನ್ನ ನೀವು ಆ್ಯಡ್ ಮಾಡಬೇಕು ಮಿಡಲ್ ನೇಮ್ ಅಂದಲ್ಲಿ. ಇದಂತರ ಲಾಸ್ಟ್ ನೇಮ್ ನೋಡಿ ಫ್ರೆಂಡ್ಸ್, ಗುಪ್ತಾ ಅಂದರೆ ನಿಮ್ಮ ಸರ್ ಹೆಸರು, ನಿಮ್ಮ ಜಾತಿ ಹೆಸರು ಏನಿರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕು. ಅಂದರೆ ನಿಮ್ಮ ಹೆಸರು ಅಮಿತ್ ಕುಮಾರ್ ಗುಪ್ತಾ ಯಾವ ರೀತಿ ಆಧಾರ್ ಕಾರ್ಡ್ನಲ್ಲಿದೆ ಅದೇ ರೀತಿ ಸೇಮ್ ಹಾಕಿ. ಇಲ್ಲಿ ಫಸ್ಟ್ ನೇಮ್ ಹಾಕಿ, ಇಲ್ಲಿ ಮಿಡಲ್ ನೇಮ್ ಹಾಕಿ, ಇಲ್ಲಿ ಲಾಸ್ಟ್ ನೇಮ್ ಹಾಕಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಇಮೇಲ್ ID ಹಾಕಬೇಕು. ಇದಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ, ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಐ ಆಮ್ ನಾಟ್ ರೋಬೋಟ್ ಅಂತ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, 2-3 ಸೆಕೆಂಡ್ ವೇಟ್ ಮಾಡಿದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕಂಗ್ರಾಚುಲೇಷನ್ ಯುವರ್ ಟೋಕನ್ ನಂಬರ್ ಅಂತ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಬೇಸ್ಡ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಪ್ಯಾನ್ ಅಪ್ಲಿಕೆಂಟ್ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಸ್ಕ್ಯಾನ್ ಅಪ್ಲೋಡ್ ಆ್ಯಂಡ್ ಇ-ಸೈನ್ ಅಂತ ಇದೆಯಲ್ವ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಫಿಸಿಕಲ್ ಕಾಪಿ ಟು ಯುವರ್ ಹೋಮ್ ಪ್ಲಸ್ ಸಾಫ್ಟ್ ಕಾಪಿ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಟರ್ ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಕೊನೆಯ 4 ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಇದಂತ ನೋಡಿ ಫ್ರೆಂಡ್ಸ್, ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ನೆಕ್ಸ್ಟ್ ನಿಮಗೆ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ನೀವು ಸೇಮ್ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಆ್ಯಡ್ ಮಾಡಿ. ಇದಂತ ನೋಡಿ ಫ್ರೆಂಡ್ಸ್, ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲೆಲ್ಲ ನಿಮ್ಮ ಒಂದು ಹೆಸರು ಎಲ್ಲ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಶೋ ಆದ ನಂತರ ನೋಡಿ ಫ್ರೆಂಡ್ಸ್, ಸೆಲೆಕ್ಟ್ ಯುವರ್ ಜೆಂಡರ್ ಅಂದರೆ ನೀವು ಮೇಲಾ ಫಿಮೇಲ್ ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಈಸ್ ಯುವರ್ ಮದರ್ ಈ ಸಿಂಗಲ್ ಪೇರೆಂಟ್ ಆ್ಯಂಡ್ ಯು ವಿಶ್ ಟು ಅಪ್ಲೈ ಫಾರ್ ಎ ಪ್ಯಾನ್ ಅಂತ ಇದೆ. ಇಲ್ಲಿ ನೀವು ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ನೋ ಅಂತ ಚಾಯ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ತಂದೆಯವರ ಹೆಸರು ಹಾಕಿ. ಜಸ್ಟ್ ನಿಮ್ಮ ತಂದೆಯವರ ಹೆಸರು ಹಾಕಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ನಿಮ್ಮ ತಂದೆ ಜಸ್ಟ್ ಇಲ್ಲಿ ನಿಮ್ಮ ತಂದೆ ಹೆಸರು ಹಾಕಿದ್ರೆ ಸಾಕು. ಸರ್ ನೇಮ್ ಅವ್ರ ತಂದೆ ಹೆಸರು ಹಾಕೋ ಅವಶ್ಯಕತೆ ಏನಿಲ್ಲ. ಆಪ್ಷನಲ್ ಆಗಿ ನಿಮ್ಮ ತಾಯಿಯವರ ಹೆಸರು ಹಾಕ್ಬೋದು ಅಥವಾ ಹಾಗೆ ಕೂಡ ಬಿಡ್ಬೋದು. ಇನ್ನೊಂದು, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮಿಡಲ್ ನೇಮಿನ ಹೆಸರು ನಿಮ್ಮ ಹೆಸರಿನ ಮುಂದುಗಡೆ ನಿಮ್ಮ ತಂದೆಯವರ ಹೆಸರಿದ್ದರೆ ಇಲ್ಲಿ ನಿಮ್ಮ ತಂದೆಯವರ ಹೆಸರು ಹಾಕಿ, ತಾಯಿಯವರ ಹೆಸರಿದ್ದರೆ ತಾಯಿಯವರ ಹೆಸರು ಹಾಕಿ. ನಾರ್ಮಲ್ ಆಗಿ ತಂದೆಯವರ ಹೆಸರನ್ನೇ ಇರುತ್ತೆ. ಸೊ ನೀವು ತಂದೆಯವರ ಹೆಸರು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಏನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಇಲ್ಲಿ ಸ್ಯಾಲ್ರಿ ಅಂತ ಚಾಯ್ಸ್ ಮಾಡ್ಕೋಬೋದು. ನೀವೇನಾದರೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ನಿಮ್ಗೆ ಏನಾದರೂ ಇನ್ಕಮ್ ಬಂದರೆ ಇದು ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ನೀವು ಏನಾದರೂ ಸ್ಟೂಡೆಂಟ್ ಆಗಿದ್ದರೆ ಹೌಸ್ ವೈಫ್ ಆಗಿದ್ದರೆ ನೀವು ಇಲ್ಲಿ ನೋ ಇನ್ಕಮ್ ಅಂತ ಚಾಯ್ಸ್ ಮಾಡ್ಕೋಬೋದು.
ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನೋ ಇನ್ಕಮ್ ಅಂತ ಚಾಯ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ಲೀಸ್ ಟೇಕ್ ಕ್ಯಾಶ್ ಅಪ್ಲಿಕೇಬಲ್ ಅಂತ ಬರುತ್ತೆ, ಇಲ್ಲಿ ರೆಸಿಡೆನ್ಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಒಂದು ಅಡ್ರೆಸ್ ಇದೆ ಸೇಮ್ ಅದೇ ರೀತಿ ಇಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ರೂಮ್ ನಂಬರ್ ಆಗಿರ್ಬೋದು, ಫ್ಲ್ಯಾಟ್ ನಂಬರ್ ಆಗಿರ್ಬೋದು ಅದನ್ನು ಹಾಕಿ. ಇದಂತರ ನಿಮ್ಮ ಊರಿನ ಹೆಸರು ಹಾಕಿ, ನಿಮ್ಮ ಬೀದಿ ಅಥವಾ ಸ್ಟ್ರೀಟ್ ಅಥವಾ ಪೋಸ್ಟ್ ಆಫೀಸ್ ಹೆಸರು ಅಥವಾ ರೋಡಿನ ಯಾವುದಾದ್ರು ಫೇಮಸ್ ರೋಡಿನ ಹೆಸರನ್ನ ಇಲ್ಲಿ ಹಾಕ್ಬೋದು. ಇದಂತ ನಿಮ್ಮ ತಾಲೂಕು ಹೆಸರು ಚಾಯ್ಸ್ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಡಿಸ್ಟಿಕ್ ಚಾಯ್ಸ್ ಮಾಡ್ಕೊಳ್ಳಿ, ಇಲ್ಲಿ ಕಂಟ್ರಿ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ, ಪಿನ್ ಕೋಡ್ ಹಾಕಿ. ಇಲ್ಲಿ ಪಿನ್ ಕೋಡ್ ಹಾಕಿದ ನಂತರ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಫೀಸ್ ಅಡ್ರೆಸ್ ಅಂತ ಬರುತ್ತೆ, ಇದೇನು ನೀವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕಂಟ್ರಿ ಕೋಡ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಇಂಡಿಯಾ 91 ಅಂತ ಇದೆಯಲ್ವ ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವೇನು STD ಈಗಿನ ಕಾಲದೇನಿಲ್ಲ, ನೀವು ಡೈರೆಕ್ಟಾಗಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ರಿಪ್ರೆಸೆಂಟ್ ಆ್ಯಕ್ಟಿವ್ ಎಸ್ ಅಂತ ಬರುತ್ತೆ, ಇದನ್ನು ಇಲ್ಲಿ ನೋ ಅಂತ ಚಾಯ್ಸ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಒಂದು 2-3 ಸೆಕೆಂಡ್ ವೇಟ್ ಮಾಡಿ ಫ್ರೆಂಡ್ಸ್. 2-3 ಸೆಕೆಂಡ್ ವೇಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಏರಿಯಾ ಕೋಡ AO ಟೈಪ್ ಅಂತ ಬರುತ್ತೆ. ಇದು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡಿ, ಇದು ಏನು ನೀವು ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಂಡಿಯನ್ ಸಿಟಿಸನ್ಸ್ ಅಂತ ಬರುತ್ತೆ, ಇದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಸ್ಟೇಟ್ನ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಸಿಟಿ ಅಂದರೆ ತಾಲೂಕು ಅಥವಾ ಡಿಸ್ಟಿಕ್ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಏರಿಯಾ ನೇಮ್ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ನೀವು ಖಾಲಿ ಬಿಟ್ಟು ಫ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಫ್ಯಾಚ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಹತ್ತಿರದ ತಾಲೂಕು ಆಗಿರ್ಬೋದು ಅಥವಾ ಡಿಸ್ಟಿಕ್ ಆಗಿರ್ಬೋದು ಇಲ್ಲಿ ಬರ್ತಾ ಇರುತ್ತೆ. ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ನಿಮ್ಮ ಊರಿನ ಹತ್ತಿರ ಯಾವ ತಾಲೂಕಿದೆ ಅಥವಾ ಯಾವ ಊರಿದೆ ಅದರದ್ದು ಒಂದು ಪಿನ್ ಕೋಡ್ ಎಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ, ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ ಸೇವ್ ಡ್ರಾಪ್ ಅಂತ ಬರುತ್ತೆ, ಸೇವ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಇದೆ ಅದು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಪ್ರೂಫ್ಗಳನ್ನು ಒಂದೊಂದಾಗಿ ನೀವು ಸಬ್ಮಿಟ್ ಮಾಡ್ಕೊತ ಹೋಗಬೇಕು. ನೋಡಿ ನಿಮ್ಮ ಡಾಕ್ಯುಮೆಂಟ್ ಪ್ರೂಫ್ಗೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಂಪಲ್ಲಾಗಿ ಇಲ್ಲಿ ನೀವು ಇಲ್ಲಿ ಆಧಾರ್ ಕಾರ್ಡ್ ಅಂತ ಬರುತ್ತೆ ಅಲ್ಲ, ಆಧಾರ್ ಕಾರ್ಡ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಇದಂತ ನೋಡಿ ಫ್ರೆಂಡ್ಸ್ ಪ್ರೂಫ್ ಆಫ್ ಅಡ್ರೆಸ್ ಅಂದರೆ ಅಡ್ರೆಸ್ ಪ್ರೂಫ್ಗೋಸ್ಕರ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿಯೂ ಕೂಡ ನೀವು ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫ್ಗೋಸ್ಕರ ನೀವು ಆಧಾರ್ ಕಾರ್ಡ್ ಇಲ್ಲಿ ಕೊಡ್ಬೋದು. ಅದಾದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿನೂ ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಆಧಾರ್ ಕಾರ್ಡ್ನ ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಕ್ಲರೇಷನ್ ಅಂತ ಬರುತ್ತೆ, ಇದ್ರ ಮೇಲೆ ಸೆಲೆಕ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಹಿಮ್ಸೆಲ್ಫ್ ಅಂತ ಬರುತ್ತೆ ಅಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದೆ ಇಲ್ಲಿ ನಿಮ್ಮ ಊರಿನ ಹೆಸರು ಹಾಕಬೇಕು, ಇಲ್ಲಿ ಡೇಟ್ ಹಾಕಬೇಕು. ಇದಂತರ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಮ ಫೋಟೋ ಮತ್ತು ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ನಿಮ್ಮ ಒಂದು ಫೋಟೋ 50 KB ಒಳಗಡೆ ಇರಬೇಕು ಮತ್ತು 3.5 × 2.5 ಸೆಂಟಿಮೀಟರ್ನಲ್ಲಿ ಇರಬೇಕು. ಇದಂತ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಫೋಟೋನ ರಿಸೈಜ್ ಮಾಡೋಕ್ಕೋಸ್ಕರ ನಿಮ್ಗೆ ಏನಾದರೂ ಫೋಟೋ ರಿಸೈಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ ಬರುತ್ತೆ. ಈ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಈಸಿಯಾಗಿ ನಿಮ್ಮ ಒಂದು ಫೋಟೋನ ಇದರಲ್ಲಿ ನೀವು ರೀಸೈಜ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇದಂತ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಸಿಗ್ನೇಚರ್ ನೋಡಿ ಫ್ರೆಂಡ್ಸ್ ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೋಸ್ಕರನೇ ನಾನು ಏನು ತಿಳಿಸಿದ್ದೀನಿ ಅದೇ ಆ್ಯಪಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದು ಸಿಗ್ನೇಚರ್ ಕೂಡ ರೀಸೈಜ್ ಮಾಡ್ಕೋಬೇಕು. ರೀಸೈಜ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಸಿಗ್ನೇಚರ್ ಏನಿದೆ ನೋಡಿ ಎಷ್ಟು ಸಿಗ್ನೇಚರ್ ಇದೆ ಅಷ್ಟು ಮಾತ್ರ ಈ ರೀತಿ ನೀವು ಕ್ರಾಪ್ ಮಾಡ್ಕೋಬೇಕು. ಕ್ರಾಪ್ ಮಾಡಿಕೊಂಡು ಕ್ರಾಪ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಅಪ್ಲೋಡ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ PDF ಫಾರ್ಮೆಟ್ನಲ್ಲಿ ಇರಬೇಕು, 300 KB ಒಳಗಡೆ ಇರಬೇಕು. ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ನ PDF ಸೈಜಲ್ಲಿ ಅಪ್ಲೋಡ್ ಮಾಡೋಕ್ಕೋಸ್ಕರ ನೋಡಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಇಮೇಜ್ ಟು PDF ಕನ್ವರ್ಟ್ ಅಂತ ಈ ಒಂದು ಆ್ಯಪ್ ಬರುತ್ತೆ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಫ್ರಂಟ್ ಮತ್ತು ಬ್ಯಾಕ್ ಅಂದರೆ ಮುಂದುಗಡೆದು ಹಿಂದುಗಡೆದು ಎರಡು ಪೇಜ್ ಇರುತ್ತಲ್ಲ, ಸೊ 2 ಪೇಜ್ನ ನೀವು PDF ಫಾರ್ಮೆಟ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇದಂತರ ಒಂದು 2-3 ಸೆಕೆಂಡ್ ವೇಟ್ ಮಾಡಿ ಫ್ರೆಂಡ್ಸ್. ವೇಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಎಂಟರ್ ಆಧಾರ್ ಫಸ್ಟ್ 8 ಡಿಜಿಟ್ಸ್, ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಮೊದಲ 8 ಅಂಕಿಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡೋ ನಂತರ ಇನ್ನೂ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರೊಸೀಡ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ 2-3 ಸೆಕೆಂಡ್ ವೇಟ್ ಮಾಡಿ. ವೇಟ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಪೇಮೆಂಟ್ ಮೆಥಡ್ ಬರುತ್ತೆ. ಪೇಮೆಂಟ್ನ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ಪೇಮೆಂಟ್ ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಂತ 2-3 ಸೆಕೆಂಡ್ ವೇಟ್ ಮಾಡಿ. ವೇಟ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು UPI ಮುಖಾಂತರ, ಫೋನ್ಪೇ, ಪೇಟಿಎಮ್ ಯಾವ್ದು ಮುಖಾಂತರ ಪೇ ಮಾಡ್ಬೋದು, ಅಥವಾ ನಿಮ್ಮ ಫೋನ್ಪೇಯಲ್ಲಿ ಅಥವಾ ಗೂಗಲ್ ಪೇಯಲ್ಲಿ ಈ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಅಮೌಂಟ್ ಏನಿದೆ ಅದನ್ನು ನೀವು ಪೇ ಮಾಡ್ಬೋದು. ಪೇ ಮಾಡಿದಂಥ 2-3 ಸೆಕೆಂಡ್ ವೇಟ್ ಮಾಡಿ. ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಆದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಮತ್ತೆ ಅಥೆಂಟಿಕ್, ಇಲ್ಲಿ ಯೂಸ್ ಮೈ ಆಧಾರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು 2-3 ಸೆಕೆಂಡ್ ವೇಟ್ ಮಾಡಿ. ವೇಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ OTP, ನಿಮ್ಮ ಒಂದು ಮೊಬೈಲ್ಗೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ಸಬ್ಮಿಟ್ ಮಾಡಿ. ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಟು ಪ್ರೊಸೀಡ್ ಅಂತ ಬರುತ್ತೆ. ಇದು ಈ ಸೈನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಆಯ್ದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ಹಾಕಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೀವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಎಂಟರ್ ದ ಪಾಸ್ವರ್ಡ್ ಓಪನ್ ದಿಸ್ PDF ಅಂತ ಬರುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮೊಂದು ಪಾಸ್ವರ್ಡ್ ಏನಿರುತ್ತೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್. ಫಾರ್ ಎಕ್ಸಾಂಪಲ್, ನಿಮ್ಮ ಡೇಟ್ ಆಫ್ ಬರ್ತ್ 9/12/2002 ಇದೆ ಅಂತ ಅಂದ್ಕೊಳ್ಳಿ. ನೀವು ಡೈರೆಕ್ಟಾಗಿ ವಿತೌಟ್ ನೀವು ಏನು ಈ ರೀತಿ ಬಾರ್ ಹಾಕಿದೆ, ವಿತೌಟ್ ನಿಮ್ಮ ಡೈರೆಕ್ಟಾಗಿ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಇಲ್ಲಿ ನೋಡ್ಬೋದು 9/12/2002 ಅಂತ ನೀವು ಡೈರೆಕ್ಟಾಗಿ ಇಲ್ಲಿ ನೀವು ಹಾಕಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಇರುತ್ತೆ. ಈ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ನೀವು ಮೇನ್ ವೆಬ್ಸೈಟಿಗೆ ಬಂದಾಗ ಒಂದು 2-3 ದಿನ ಬಿಟ್ಟು ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋಕ್ಕೋಸ್ಕರ ಇಲ್ಲಿ ನಾವು ಸ್ಟೇಟಸ್ ಆಫ್ ಪ್ಯಾನ್ ಅಪ್ಲಿಕೇಶನ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೇಶನ್ ಟೈಪ್ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನಿಮ್ಮ ಅಕ್ನಾಲೇಜ್ಮೆಂಟ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಸ್ಟೇಟಸ್ ಏನಿದೆ ಪ್ಯಾನ್ ಕಾರ್ಡ್ದು ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಎಷ್ಟು ದಿನದಲ್ಲಿ ಬರುತ್ತೆ ಎಲ್ಲವೂ ಕೂಡ ಶೋ ಆಗುತ್ತೆ. ಸೊ ಆದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿದೆ ಅದು ಸ್ವಲ್ಪ ದಿನ ಅಂದರೆ 1 ವೀಕ್ ಹಿಡಿಬೋದು ಅಥವಾ ಒಂದು 10 ದಿನ ಹಿಡಿಬೋದು. ಸೊ 10 ದಿನದ ವರ್ಕಿಂಗ್ ಡೇಸ್ ಒಳಗಡೆ ಅಂದರೆ 10 ಡೇಸ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿದೆ ಅದು ಪೋಸ್ಟ್ ಆಫೀಸ್ ಮುಖಾಂತರ ನಿಮ್ಮ ಮನೆಗೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದುಬಿಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ಪ್ಯಾನ್ ಕಾರ್ಡ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಅಪ್ಲೈ ಮಾಡಬೇಕು, ಅದು ಮೊಬೈಲಲ್ಲೇ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇನ್ನೂ ಕೂಡ ಈ ಒಂದು ಪ್ಯಾನ್ ಕಾರ್ಡ್ಗೆ ಯಾರೆಲ್ಲ ಅಪ್ಲೈ ಮಾಡಿಲ್ವೋ ಸೊ ಅವರಿಗೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಯಾಕೆಂದರೆ ಬ್ಯಾಂಕಲ್ಲಿ ಪ್ಯಾನ್ ಕಾರ್ಡ್ 50,000 ರೂಪಾಯಿಗಿಂತ ಮೇಲೆ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಪ್ಯಾನ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರಿಗೂ ಕೂಡ ಅಪ್ಲೈ ಮಾಡೋಕ್ಕೆ ಹೇಳಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.